ಎಲ್ಲರಿಗೂ ನಮಸ್ಕಾರ. 7ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳು ಪ್ರಾಥಮಿಕ, ಪದವೀಧರ, ಪ್ರೌಢಶಾಲಾ ಹಾಗೂ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸಿದ್ಧತೆಗಾಗಿ 7ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ಭಾಗದಲ್ಲಿರುವಂತಹ ಎಲ್ಲ ಪಾಠಗಳಿಗೂ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ನಾವು ನೋಡೋದಾದರೆ ಮೊದಲನೇ ಪಾಠ ಅಧ್ಯಾಯ 1 ಜಗತ್ತಿನ ಪ್ರಮುಖ ಘಟನೆಗಳು. ರಿಲಿಜಿಯನ್ ಎಂಬ ಆಂಗ್ಲ ಪದಕ್ಕೆ ಕನ್ನಡದಲ್ಲಿ ಯಾವ ಪದವನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಧರ್ಮ. ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು? ಕ್ರೈಸ್ತ ಧರ್ಮದ ಸ್ಥಾಪಕರು ಯೇಸು ಕ್ರಿಸ್ತ. ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು? ಬೈಬಲ್. ಕ್ರೈಸ್ಟ್ ಪದದ ಅರ್ಥವೇನು? ರಕ್ಷಕ. ಯೇಸು ಕ್ರಿಸ್ತರು ಎಲ್ಲಿ ಜನಿಸಿದರು? ಬೆತ್ಲೆಹೆಮ್ಮಲ್ಲಿ ಅವರು ಜನಿಸ್ತಾರೆ. ಯೇಸು ಕ್ರಿಸ್ತರ ತಾಯಿ ಯಾರು? ಮೇರಿ. ಯೇಸು ಕ್ರಿಸ್ತರು ಸುಮಾರು ಎಷ್ಟು ವರ್ಷ ವಯಸ್ಸಾದಾಗ ಮನೆಯಿಂದ ಹೊರಟರು? ಸುಮಾರು 30 ವರ್ಷ ವಯಸ್ಸಿನಲ್ಲಿ ಅವರು ಮನೆಯಿಂದ ಹೊರಡ್ತಾರೆ. ಯೇಸು ಕ್ರಿಸ್ತರ ಧರ್ಮದ ಮೂಲ ಯಾವುದು? ಕರುಣೆ. ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಬೋಧಿಸಿದವರು ಯಾರು? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತರು ಮಾನವ ಸೇವೆಯ ಬಗ್ಗೆ ಏನು ಬೋಧಿಸಿದರು? ಉತ್ತರ ಮಾನವ ಸೇವೆಯೇ ದೇವರ ಸೇವೆ ಅಂತ ಅವರು ಬೋಧಿಸ್ತಾರೆ. ಯೇಸು ಕ್ರಿಸ್ತರನ್ನು ಯಾವ ಶಿಕ್ಷೆಗೆ ಗುರಿಪಡಿಸಲಾಯಿತು ಅಂತ ಅಂದರೆ ಶಿಲುಬೆಗೆ ಇರಿಸ್ತಾರೆ ಅವರನ್ನು. ಯೇಸು ಕ್ರಿಸ್ತರ ಬೋಧನೆಗಳನ್ನು ಅವರ ಎಷ್ಟು ಮಂದಿ ಪರಮ ಶಿಷ್ಯರು ಪ್ರಚಾರ ಮಾಡಿದರು ಅನ್ನುವಂಥ ಒಂದು ಪ್ರಶ್ನೆಗೆ 12 ಮಂದಿ ಅವರ ಒಂದು ಬೋಧನೆಗಳನ್ನು, ಅವರ ತತ್ವಗಳನ್ನು ಪ್ರಚಾರವನ್ನು ಮಾಡ್ತಾರೆ. ಕ್ರೈಸ್ತರ ಪ್ರಮುಖ ಸಂಘಟನೆ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ರೈಸ್ತರ ಪ್ರಮುಖ ಸಂಘಟನೆ ರೋಮನ್ ಕ್ಯಾಥೋಲಿಕ್ ಚರ್ಚ್. ಇಸ್ಲಾಂ ಧರ್ಮದ ಸ್ಥಾಪಕರು ಯಾರು ಅನ್ನುವಂಥ ಪ್ರಶ್ನೆಗೆ ಪ್ರವಾದಿ ಮಹಮ್ಮದರು ಇಸ್ಲಾಂ ಧರ್ಮದ ಸ್ಥಾಪಕರು. ಪ್ರವಾದಿ ಮಹಮ್ಮದ್ ಎಲ್ಲಿ ಜನಿಸಿದರು ಅಂತ ಅಂದರೆ ಮೆಕ್ಕಾ ನಗರದಲ್ಲಿ ಅವರು ಜನಿಸ್ತಾರೆ. ಪ್ರವಾದಿ ಮಹಮ್ಮದ್ ಅವರ ತಂದೆಯ ಹೆಸರೇನು ಅಂತ ಅನ್ನುವಂಥ ಪ್ರಶ್ನೆಗೆ ಅಬ್ದುಲ್ಲಾ. ಅವರ ತಂದೆಯ ಹೆಸರು ಅಬ್ದುಲ್ಲಾ. ಸೊ ಹಾಗೆಯೇ ಅವರ ತಾಯಿ ಹೆಸರು, ಪ್ರವಾದಿ ಮಹಮ್ಮದ್ ಅವರ ತಾಯಿ ಹೆಸರು ಹಮೀನಾ. ಪೈಗಂಬರ್ ಎಂದರೆ ಯಾರು ಅನ್ನುವಂಥ ಪ್ರಶ್ನೆಗೆ ದೇವರ ಸಂದೇಶವನ್ನು ಸಾರುವವರು. ಪೈಗಂಬರ್ ಅಂತ ಅಂದರೆ ದೇವರ ಸಂದೇಶವನ್ನು ಸಾರುವವರು. ಪ್ರವಾದಿ ಮಹಮ್ಮದ್ ಅವರ ಪತ್ನಿಯ ಹೆಸರು ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಅವರ ಪತ್ನಿಯ ಹೆಸರು ಖದೀಜಾ. ಪ್ರವಾದಿ ಮಹಮ್ಮದ್ ಅವರಿಗೆ ಪ್ರವಾದಿತ್ವ ಎಲ್ಲಿ ದೊರೆಯಿತು ಅನ್ನುವಂತಹ ಪ್ರಶ್ನೆಗೆ ಹಿರಾ ಗುಹೆಯಲ್ಲಿ ಅವರಿಗೆ ಪ್ರವಾದಿತ್ವ ದೊರೆಯಿತು. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದು ಅನ್ನುವಂತಹ ಪ್ರಶ್ನೆಗೆ ಕುರಾನ್. ಕುರಾನ್ ಯಾವ ಭಾಷೆಯಲ್ಲಿದೆ ಅನ್ನುವಂತಹ ಪ್ರಶ್ನೆಗೆ ಅರೇಬಿಕ್ ಭಾಷೆಯಲ್ಲಿದೆ ಕುರಾನ್. ಇಸ್ಲಾಂ ಪದದ ಅರ್ಥವೇನು ಅಂತ ಕೇಳಿದ್ರೆ ಶಾಂತಿ ಅಥವಾ ಶರಣಾಗತಿ ಅನ್ನುವಂತಹ ಉತ್ತರ ಇರುತ್ತೆ. ಸೊ ಮುಸ್ಲಿಂ ಎಂದರೆ ಯಾರು? ಮುಸ್ಲಿಂ ಅಂತ ಅಂದರೆ ದೇವರಿಗೆ ಶರಣಾದವರು. ಇಸ್ಲಾಂ ಧರ್ಮದ ಮೂಲಭೂತ ತತ್ವ ಯಾವುದು ಅಂತ ಅಂದರೆ ಏಕದೇವತಾರಾಧನೆ. ಮುಸ್ಲಿಮರು ಯಾರ ಸೇವಕರಾಗಿರಬೇಕು ಅಂತ ಅಂದರೆ ಉತ್ತರ ದೇವರ ಸೇವಕರಾಗಿರಬೇಕು. ವ್ಯಾಪಾರದಲ್ಲಿ ಮುಸ್ಲಿಮರು ಏನು ಮಾಡಬಾರದು ಅನ್ನುವಂತಹ ಪ್ರಶ್ನೆಗೆ ಮೋಸ ಮಾಡಬಾರದು ಅನ್ನುವಂತಹದ್ದು ಉತ್ತರ, ಸರಿಯಾದಂತಹ ಉತ್ತರ. ಸೊ ಹಾಗೆಯೇ ಇಸ್ಲಾಂ ಧರ್ಮದಲ್ಲಿ ಬಡ್ಡಿ ವ್ಯವಹಾರವನ್ನು ಮಾಡಬಹುದೇ ಅನ್ನುವಂತಹ ಪ್ರಶ್ನೆಗೆ ಮಾಡುವಾಗಿಲ್ಲ. ಅವರ ಒಂದು ಧರ್ಮದಲ್ಲಿ ಬಡ್ಡಿ ವ್ಯವಹಾರವನ್ನು ಮಾಡುವಂತಿಲ್ಲ. ಇಸ್ಲಾಂ ಧರ್ಮದ ಪ್ರಕಾರ ಶಿಶುಹತ್ಯೆ ಹೇಗಿದೆ ಅನ್ನುವಂತಹ ಪ್ರಶ್ನೆಗೆ ಶಿಶುಹತ್ಯೆ ಸಲ್ಲದು. ಇಸ್ಲಾಂ ಧರ್ಮದ ಪ್ರಕಾರ ಮದ್ಯಪಾನ ಮತ್ತು ಜೂಜು ಹೇಗಿವೆ ಅಂತ ಕೇಳಿದ್ರೆ ಸೊ ಅತ್ಯಂತ ಪಾಪಕೃತ್ಯಗಳು ಅವು. ಇಸ್ಲಾಂ ಧರ್ಮದಲ್ಲಿ ಎಷ್ಟು ಪ್ರಮುಖ ಆಚರಣೆಗಳಿವೆ ಅಂತ ಕೇಳಿದರೆ ಸೊ ಅಲ್ಲಿ 5 ಆಚರಣೆಗಳಿವೆ. ಇಸ್ಲಾಂನ ಮೊದಲ ಆಚರಣೆ ಯಾವುದು ಅಂತ ಅಂದರೆ ಕಲೀಮಾ. ಮೊದಲ ಆಚರಣೆ ಕಲೀಮಾ. ಮುಸ್ಲಿಮರು ದಿನಕ್ಕೆ ಎಷ್ಟು ಬಾರಿ ನಮಾಜ್ ಮಾಡಬೇಕು ಅನ್ನುವಂತಹ ಪ್ರಶ್ನೆಗೆ 5 ಬಾರಿ ಅವರು ನಮಾಜನ್ನು ಮಾಡಬೇಕು. ಸೊ ಹಾಗೆಯೇ ರಂಜಾನ್ ತಿಂಗಳ ಉಪವಾಸವನ್ನು ಏನೆಂದು ಕರೆಯುತ್ತಾರೆ ಅನ್ನುವಂತಹ ಪ್ರಶ್ನೆಗೆ ರೋಜ್ ಅಂತ ಕರೀತಾರೆ. ಅವರು ರಂಜಾನ್ ತಿಂಗಳಲ್ಲಿ ಮಾಡುವಂತಹ ಉಪವಾಸಕ್ಕೆ ರೋಜ್ ಅಂತ ಕರೀತಾರೆ. ಸೊ ಬಡವರಿಗೆ ದಾನ ನೀಡುವ ಆಚರಣೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದರೆ ಜಕಾತ್. ಬಡವರಿಗೆ ದಾನ ನೀಡುವಂತಹ ಆಚರಣೆಗೆ ಅವರು ಜಕಾತ್ ಅಂತ ಕರೀತಾರೆ. ಮುಸ್ಲಿಮರು ಜೀವನದಲ್ಲಿ ಒಮ್ಮೆ ಕೈಗೊಳ್ಳಬೇಕಾದ ಮೆಕ್ಕಾ ಯಾತ್ರೆಯನ್ನು ಏನೆಂದು ಕರೆಯುತ್ತಾರೆ ಅನ್ನುವಂತಹ ಪ್ರಶ್ನೆಗೆ ಹಜ್ ಅನ್ನುವಂತಹ ಉತ್ತರ ಆಗಿರುತ್ತೆ.
ಇಸ್ಲಾಂನ 5 ಆಚರಣೆಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದರೆ ಇಸ್ಲಾಂನ ಆಧಾರ ಸ್ತಂಭಗಳು ಅವು. ಸೊ ಹಾಗೆಯೇ ಜೆರುಸಲೇಂ ಯಾರಿಗೆ ಪವಿತ್ರ ಭೂಮಿಯಾಗಿತ್ತು ಅನ್ನುವಂತಹ ಪ್ರಶ್ನೆಗೆ ಯಹೂದಿಗಳು, ಕ್ರೈಸ್ತರು ಮತ್ತು ಮುಸ್ಲಿಮರಿಗೆ ಜೆರುಸಲೇಂ ಪವಿತ್ರವಾದಂತಹ ಭೂಮಿಯಾಗಿತ್ತು. ಧರ್ಮಯುದ್ಧಗಳನ್ನು ಇತಿಹಾಸದಲ್ಲಿ ಏನೆಂದು ಕರೆಯುತ್ತಾರೆ ಅನ್ನುವಂತಹ ಪ್ರಶ್ನೆಗೆ ಕ್ರೂಸೈಡ್ಸ್ ಅಂತ ಕರೀತಾರೆ. ಕ್ರೂಸೈಡ್ಸ್ ಯುದ್ಧಗಳು ಎಷ್ಟು ಬಾರಿ ನಡೆದವು ಅಂತ ಅಂದರೆ 9 ಬಾರಿ ಆ ಯುದ್ಧಗಳು ನಡೀತವೆ. ಕ್ರೂಸೈಡ್ಸ್ ಯುದ್ಧಗಳಿಗೆ ಪ್ರಮುಖ ಕಾರಣವೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಕ್ರೈಸ್ತ ಯಾತ್ರಿಕರ ಮೇಲೆ ಟರ್ಕರು ಹೇರಿದ ನಿರ್ಬಂಧ ಅನ್ನುವಂತಹ ಉತ್ತರ. ಮಂಗೋಲರ ಮುಖ್ಯ ವೃತ್ತಿ ಯಾವುದು ಅನ್ನುವಂತಹ ಪ್ರಶ್ನೆಗೆ ಪಶುಪಾಲನೆ. ಮಂಗೋಲರನ್ನು ಒಗ್ಗೂಡಿಸಿದ ನಾಯಕ ಯಾರು ಅಂತ ಅಂದರೆ ಚೆಂಗಿಸ್ ಖಾನ್. ಹಾಗೆಯೇ ಕುಬ್ಲಾಯ್ ಖಾನ್ ಯಾರ ಮೊಮ್ಮಗ ಅನ್ನುವಂತಹ ಪ್ರಶ್ನೆಗೆ ಚೆಂಗಿಸ್ ಖಾನನ ಮೊಮ್ಮಗ. ಕುಬ್ಲಾಯ್ ಖಾನ್ ಯಾವ ದೇಶದ ಚಕ್ರವರ್ತಿಯಾಗಿದ್ದನು ಅನ್ನುವಂತಹ ಪ್ರಶ್ನೆಗೆ ಚೀನಾ ದೇಶದ ಚಕ್ರವರ್ತಿಯಾಗಿದ್ದನು ಆತ. ಕುಬ್ಲಾಯ್ ಖಾನ್ ಯಾವ ಧರ್ಮಕ್ಕೆ ಪರಿವರ್ತನೆಯಾದನು ಎಂಬುವಂತಹ ಪ್ರಶ್ನೆಗೆ ಬೌದ್ಧ ಧರ್ಮಕ್ಕೆ ಆತ ಪರಿವರ್ತನೆ ಆಗ್ತಾನೆ. ಟರ್ಕರ ಮೂಲ ಸ್ಥಾನ ಯಾವುದು ಅಂತ ಅಂದರೆ ಮಧ್ಯ ಏಷ್ಯಾದ ತುರ್ಕಿಸ್ತಾನ. ಒಟ್ಟೋಮನ್ ಟರ್ಕರು ಯಾವ ಧರ್ಮದ ಅನುಯಾಯಿಗಳು ಅನ್ನುವಂತಹ ಪ್ರಶ್ನೆಗೆ ಇಸ್ಲಾಂ ಧರ್ಮದ ಅನುಯಾಯಿಗಳಾಗಿರುತ್ತಾರೆ ಒಟ್ಟೋಮನ್ ಟರ್ಕರು. ಸೊ ಹಾಗೆಯೇ ಅಧ್ಯಾಯ 2 ಮಧ್ಯಯುಗದ ಯುರೋಪ್, ಪುನರುಜ್ಜೀವನ, ಧಾರ್ಮಿಕ ಸುಧಾರಣೆ ಮತ್ತು ಭೌಗೋಳಿಕ ಅನ್ವೇಷಣೆಗಳು. ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿದೆ. ಸೊ ಇಲ್ಲಿ ಯುರೋಪಿನ ಇತಿಹಾಸವನ್ನು ಇತಿಹಾಸಕಾರರು ಎಷ್ಟು ಯುಗಗಳಾಗಿ ವಿಂಗಡಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ 3 ಯುಗಗಳಾಗಿ ವಿಂಗಡಿಸಿದ್ದಾರೆ. ಪ್ರಾಚೀನ ಯುಗ, ಮಧ್ಯಯುಗ ಮತ್ತು ಆಧುನಿಕ ಯುಗ. ಸೊ ಹಾಗೆಯೇ ಮಧ್ಯಯುಗದ ಅವಧಿ ಯಾವುದು ಅನ್ನುವಂತಹ ಪ್ರಶ್ನೆಗೆ ಸುಮಾರು ಕ್ರಿಸ್ತಶಕ 500ರಿಂದ 1500ರವರೆಗೆ. ಸೊ ಹಾಗೆಯೇ ಆಧುನಿಕ ಯುಗದ ಆರಂಭ ಯಾವ ಕಾಲದಲ್ಲಿ ಆಯಿತು ಅನ್ನುವಂತಹ ಪ್ರಶ್ನೆಗೆ 15ನೇ ಮತ್ತು 16ನೇ ಶತಮಾನಗಳ ಅವಧಿಯಲ್ಲಿ ಮಧ್ಯಯುಗವು ಪರಿವರ್ತನೆಗೊಂಡು ಆಧುನಿಕ ಯುಗ ಆರಂಭವಾಯಿತು ಅನ್ನುವಂತಹ ಉತ್ತರ ಆಗಿರುತ್ತೆ. ಸೊ ಹಾಗೆಯೇ ಆಧುನಿಕ ಯುಗದ ಆರಂಭದ 3 ಪ್ರಮುಖ ಬೆಳವಣಿಗೆಗಳು ಯಾವುವು ಅನ್ನುವಂತಹ ಪ್ರಶ್ನೆಗೆ ಪುನರುಜ್ಜೀವನ, ಧಾರ್ಮಿಕ ಸುಧಾರಣೆ ಮತ್ತು ಭೌಗೋಳಿಕ ಅನ್ವೇಷಣೆಗಳು. ಇವು 3 ಆಧುನಿಕ ಯುಗದ ಆರಂಭದ ಪ್ರಮುಖ 3 ಬೆಳವಣಿಗೆಗಳಾಗಿರುತ್ತವೆ. ಪುನರುಜ್ಜೀವನ ಎಂದರೇನು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಪುನರುಜ್ಜೀವನ ಎಂದರೆ ಮರುಹುಟ್ಟು ಅಥವಾ ರಿನೈಸಾನ್ಸ್ ಅಂತ ಕರೀತಾರೆ. ಪುನರುಜ್ಜೀವನ ಯಾವ ಕಾಲದಲ್ಲಿ ಯುರೋಪಿನಲ್ಲಿ ಕಂಡುಬಂತು ಅನ್ನುವಂತಹ ಪ್ರಶ್ನೆಗೆ ಸುಮಾರು ಕ್ರಿಸ್ತಶಕ 1400ರಿಂದ 1600ರ ಅವಧಿಯಲ್ಲಿ ಈ ಪುನರುಜ್ಜೀವನ ಅನ್ನುವಂತಹದ್ದು ಕಂಡುಬಂತು. ಪುನರುಜ್ಜೀವನ ಮೊದಲು ಎಲ್ಲಿ ಆರಂಭವಾಯಿತು ಅನ್ನುವಂತಹ ಪ್ರಶ್ನೆಗೆ ಇಟಲಿಯಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಪುನರುಜ್ಜೀವನದ ಪ್ರಮುಖ ಲಕ್ಷಣಗಳು ಯಾವುವು ಅಂತ ಅಂದರೆ ಮಾನವತಾವಾದ, ವೈಚಾರಿಕತೆ, ಸ್ಥಳೀಯ ಭಾಷೆಗಳ ಬೆಳವಣಿಗೆ ಮತ್ತು ಕಲೆಯಲ್ಲಿ ಸೃಜನಶೀಲತೆ. ಇವು ಆ ಒಂದು ಪುನರುಜ್ಜೀವನದ ಪ್ರಮುಖ ಲಕ್ಷಣಗಳಾಗಿರ್ತವೆ. ಸೊ ಹಾಗೆಯೇ ಮಾನವತಾವಾದ ಎಂದರೇನು ಅನ್ನುವಂತಹ ಪ್ರಶ್ನೆಗೆ ಪ್ರಪಂಚದ ಎಲ್ಲ ಆಗು ಹೋಗುಗಳಲ್ಲಿ ಮಾನವನ ಪಾತ್ರವೇ ಪ್ರಮುಖ ಎಂಬ ಚಿಂತನೆಯೇ ಮಾನವತಾವಾದ ಅನ್ನುವಂತಹ ಅರ್ಥ ಕೊಡುತ್ತೆ. ಸೊ ಮಾನವತಾವಾದಿಗಳನ್ನು ಏನೆಂದು ಕರೆಯಲಾಗುತ್ತಿತ್ತು ಅನ್ನುವಂತಹ ಪ್ರಶ್ನೆಗೆ ಉತ್ತರ ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತಿದ್ದ ವಿದ್ವಾಂಸರನ್ನು ಮಾನವಾಸಕ್ತರು ಅಥವಾ ಹ್ಯೂಮನಿಸ್ಟ್ಸ್ ಎಂದು ಕರೆಯಲಾಗುತ್ತಿತ್ತು. ಅಂದರೆ ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ಅಧ್ಯಯನ ಮಾಡುತ್ತಿದ್ದಂತಹ ವಿದ್ವಾಂಸರನ್ನು ಮಾನವತಾವಾದಿಗಳನ್ನು ಅಥವಾ ಮಾನವಾಸಕ್ತರು ಅಥವಾ ಹ್ಯೂಮನಿಸ್ಟ್ಸ್ ಅಂತ ಕರೆಯಲಾಗ್ತಿತ್ತು. ವೈಚಾರಿಕತೆ ಎಂದರೇನು ಅಂತ ಅಂದರೆ ಯಾವುದೇ ವಿಷಯವನ್ನು ಪೂರ್ವಗ್ರಹವಿಲ್ಲದೆ ವಿಚಾರ ಮತ್ತು ತರ್ಕದ ನೆಲೆಯಲ್ಲಿ ಪರಿಶೀಲಿಸುವುದೇ ವೈಚಾರಿಕತೆ. ಅಂದರೆ ಯಾವುದೇ ವಿಚಾರ ಆಗಿರ್ಬೋದು, ಪೂರ್ವಗ್ರಹವಿಲ್ಲದೆ ತರ್ಕ ಮತ್ತು ವಿಚಾರದ ಒಂದು ನೆಲೆಯಲ್ಲಿ ಪರಿಶೀಲನೆ ಮಾಡುವಂತಹದ್ದನ್ನು ವೈಚಾರಿಕತೆ ಅಂತ ಕರೀತಾರೆ. ಸೊ ಪುನರುಜ್ಜೀವನದ ಕಾಲದಲ್ಲಿ ಯಾವ ಚಿಂತನೆಗೆ ಹೆಚ್ಚಿನ ಹೊತ್ತು ನೀಡಲಾಯಿತು ಅನ್ನುವಂತಹ ಪ್ರಶ್ನೆಗೆ ಇಹಲೋಕದ ಜೀವನ ಮತ್ತು ಮಾನವನ ಪಾತ್ರಕ್ಕೆ ಹೆಚ್ಚಿನ ಹೊತ್ತು ನೀಡಲಾಯಿತು. ಇಹಲೋಕದ ಜೀವನಕ್ಕೆ ಹೆಚ್ಚು ಒತ್ತು ನೀಡಲಾಗ್ತದೆ ಇಲ್ಲಿ. ಸೊ ಹಾಗೆಯೇ ಪುನರುಜ್ಜೀವನದ ಕಾಲದಲ್ಲಿ ಯಾವ ಭಾಷೆಗಳಲ್ಲಿ
ಸಾಹಿತ್ಯ ರಚನೆ ಹೆಚ್ಚಾಯಿತು ಅನ್ನುವಂತಹ ಪ್ರಶ್ನೆಗೆ ಸ್ಥಳೀಯ ದೇಶ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಹೆಚ್ಚಾಯಿತು. ಸೊ ಹಾಗೆಯೇ ಪುನರುಜ್ಜೀವನದ ಕಾಲದಲ್ಲಿ ಕಲೆಯಲ್ಲಿ ಯಾವ ಗುಣ ಬೆಳೆಯಿತು ಅನ್ನುವಂತಹ ಪ್ರಶ್ನೆಗೆ ಸೃಜನಶೀಲತೆ ಎಂಬುವಂತಹ ಒಂದು ಗುಣ ಆ ಒಂದು ಕಾಲದಲ್ಲಿ ಬೆಳೆಯುತ್ತೆ. ಸೊ ಹಾಗೆಯೇ ಪುನರುಜ್ಜೀವನವು ಯುರೋಪನ್ನು ಯಾವ ಯುಗದಿಂದ ಯಾವ ಯುಗಕ್ಕೆ ಕೊಂಡೊಯ್ದಿತು ಅಂತ ಅಂದರೆ ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಕೊಂಡೊಯ್ದಿತು. ಪುನರುಜ್ಜೀವನಕ್ಕೆ ಪ್ರಮುಖ ಕಾರಣವಾದ ವಿಚಾರ ಯಾವುದು ಎನ್ನುವಂತಹ ಪ್ರಶ್ನೆಗೆ ವಿಚಾರ ಮತ್ತು ಸ್ವಾತಂತ್ರ್ಯ ಆಗಿರುತ್ತೆ. ಸೊ ಹಾಗೆಯೇ ಪುನರುಜ್ಜೀವನಕ್ಕೆ ಕಾರಣವಾದ ಒಂದು ರಾಜಕೀಯ ಘಟನೆ ಯಾವುದು ಅಂತ ಅಂದರೆ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಟರ್ಕರ ಆಕ್ರಮಣ. ನೆಕ್ಸ್ಟ್ ನೋಡೋದಾದರೆ ಕಾನ್ಸ್ಟಾಂಟಿನೋಪಲ್ ಯಾವ ವರ್ಷದಲ್ಲಿ ಟರ್ಕರ ವಶವಾಯಿತು ಅನ್ನುವಂತಹ ಪ್ರಶ್ನೆಗೆ ಕ್ರಿಸ್ತಶಕ 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ ನಗರ ಟರ್ಕರ ವಶವಾಯಿತು. ಕಾನ್ಸ್ಟಾಂಟಿನೋಪಲ್ ಮೇಲೆ ಯಾರು ದಾಳಿ ಮಾಡಿದರು ಅಂತ ಅಂದರೆ ಟರ್ಕರ ಸುಲ್ತಾನ್ ಮೊಹಮ್ಮದ್ ಎಂಬಾತನು ದಾಳಿಯನ್ನು ಮಾಡ್ತಾನೆ. ಕಾನ್ಸ್ಟಾಂಟಿನೋಪಲ್ ವಶವಾದ ಪರಿಣಾಮವೇನು ಅನ್ನುವಂತಹ ಪ್ರಶ್ನೆಗೆ ಗ್ರೀಕ್ ಮತ್ತು ಲ್ಯಾಟಿನ್ ಗ್ರಂಥಗಳೊಂದಿಗೆ ಅನೇಕ ವಿದ್ವಾಂಸರು ಇಟಲಿ ಮತ್ತು ಯುರೋಪಿನ ಇತರ ಭಾಗಗಳಿಗೆ ವಲಸೆ ಹೋದರು. ಪುನರುಜ್ಜೀವನಕ್ಕೆ ಕಾರಣವಾದ ವೈಜ್ಞಾನಿಕ ಬೆಳವಣಿಗೆ ಯಾವುದು ಅನ್ನುವಂತಹ ಪ್ರಶ್ನೆಗೆ ಮುದ್ರಣ ಯಂತ್ರದ ಶೋಧನೆ. ಮುದ್ರಣ ಯಂತ್ರವು ಯಾವ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿತ್ತು ಅಂತ ಅಂದರೆ ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರುತ್ತೆ. ಮುದ್ರಣ ಯಂತ್ರದಿಂದ ಪುಸ್ತಕಗಳ ಲಭ್ಯತೆಯಲ್ಲಿ ಏನು ಬದಲಾಯಿತು ಅಂತ ಅಂದರೆ ಪುಸ್ತಕಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತು ಕಡಿಮೆ ಬೆಲೆಯಲ್ಲಿ ಲಭ್ಯವಾದವು. ಗುಟನ್ಬರ್ಗ್ ಯಾರು ಅನ್ನುವಂತಹ ಪ್ರಶ್ನೆಗೆ ಜರ್ಮನಿಯ ಜಾನ್ ಗುಟನ್ಬರ್ಗ್ ಮುದ್ರಣ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ ಪ್ರಮುಖ ವ್ಯಕ್ತಿ. ಗುಟನ್ಬರ್ಗ್ ಸುಮಾರು ಯಾವ ವರ್ಷದಲ್ಲಿ ಮುದ್ರಣ ಯಂತ್ರವನ್ನು ಬಳಸಿದನು ಅಥವಾ ಕಂಡುಹಿಡಿದನು ಅಂತ ಅಂದರೆ ಕ್ರಿಸ್ತಶಕ 1450ರಲ್ಲಿ ಅದನ್ನು ಬಳಸ್ತಾನೆ. ವಿಲಿಯಂ ಕ್ಯಾಕ್ಸ್ಟನ್ ಯಾವ ದೇಶದಲ್ಲಿ ಮುದ್ರಣ ಯಂತ್ರವನ್ನು ಸ್ಥಾಪಿಸಿದನು ಅಂದರೆ ಇಂಗ್ಲೆಂಡಿನಲ್ಲಿ. ವಿಲಿಯಂ ಕ್ಯಾಕ್ಸ್ಟನ್ ಸುಧಾರಿತ ಮುದ್ರಣ ಯಂತ್ರವನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಿದನು ಅಂತ ಅಂದರೆ ಕ್ರಿಸ್ತಶಕ 1477ರಲ್ಲಿ ಸ್ಥಾಪಿಸ್ತಾನೆ. ಸೊ ಪುನರುಜ್ಜೀವನದಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ಆದ ಪ್ರಮುಖ ಬದಲಾವಣೆ ಯಾವುದು ಅಂತ ಅಂದರೆ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆ ಹೆಚ್ಚಾಗಿ ಜನರ ಹಾಡು ಭಾಷೆಗಳು ಅಭಿವೃದ್ಧಿ ಹೊಂದಿದವು ಅನ್ನುವಂತಹ ಉತ್ತರ ಆಗಿರುತ್ತೆ. ಸೊ ಪುನರುಜ್ಜೀವನ ಕಾಲದ ಪ್ರಮುಖ ಲೇಖಕರಲ್ಲಿ ಒಬ್ಬರು ಯಾರು ಅಂತ ಅಂದರೆ ಆತ ಪೆಟ್ರಾರ್ಕ್ ಯಾವುದರ ಮೇಲೆ ಹೆಚ್ಚಿನ ಅಭಿಮಾನ ಹೊಂದಿದ್ದನು ಅನ್ನುವಂತಹ ಪ್ರಶ್ನೆಗೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಸಾಹಿತ್ಯದ ಮೇಲೆ ಪೆಟ್ರಾರ್ಕ್ ಹೆಚ್ಚಿನ ಅಭಿಮಾನ ಹೊಂದಿದ್ದನು. ಡಾಂಟೆಯ ಪ್ರಸಿದ್ಧ ಮಹಾಕಾವ್ಯ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ದ ಡಿವೈನ್ ಕಾಮಿಡಿ ಎಂಬುವುದು ಡಾಂಟೆಯ ಪ್ರಸಿದ್ಧ ಮಹಾಕಾವ್ಯ. ನೆಕ್ಸ್ಟ್ ನೋಡೋದಾದರೆ ಬೊಕಾಚಿಯೋನ ಪ್ರಸಿದ್ಧ ಕೃತಿ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಉತ್ತರ ಡೆಕಮೆರಾನ್. ಬೊಕಾಚಿಯೋನ ಪ್ರಸಿದ್ಧ ಕೃತಿ ಡೆಕಮೆರಾನ್ ಆಗಿರುತ್ತೆ. ಫ್ರೆಂಚ್ ಗದ್ಯ ಸಾಹಿತ್ಯಕ್ಕೆ ಹೊಸ ಶೈಲಿಯನ್ನು ನೀಡಿದವರು ಯಾರು ಎಂಬಂತಹ ಪ್ರಶ್ನೆಗೆ ಜಾನ್ ಕ್ಯಾಲ್ವಿನ್ ಆಗಿರುತ್ತೆ. ಸೊ ಇಂಗ್ಲಿಷ್ ಪುನರುಜ್ಜೀವನದ ಪ್ರಮುಖ ನಾಟಕಕಾರ ಯಾರು ಅಂತ ಅಂದರೆ ವಿಲಿಯಂ ಶೇಕ್ಸ್ಪಿಯರನ ಕೆಲವು ಪ್ರಸಿದ್ಧ ನಾಟಕಗಳು ಯಾವುವು ಅಂತ ಅಂದರೆ ಜೂಲಿಯಸ್ ಸೀಸರ್, ರೋಮಿಯೋ ಆ್ಯಂಡ್ ಜೂಲಿಯೆಟ್, ಕಿಂಗ್ ಲಿಯರ್ ಮತ್ತು ಮ್ಯಾಕ್ಬೆತ್. ಇವು ಶೇಕ್ಸ್ಪಿಯರನ ಪ್ರಸಿದ್ಧ ನಾಟಕಗಳಾಗಿರ್ತವೆ. ಪುನರುಜ್ಜೀವನದ ವಾಸ್ತುಶಿಲ್ಪದ ಉದಾಹರಣೆಗಳನ್ನು ಎಲ್ಲಿ ಕಾಣಬಹುದು ಅಂತ ಅಂದರೆ ರೋಮನ್ನ ಸಂತ ಪೀಟರ್ ಚರ್ಚ್ ಮತ್ತು ಲಂಡನ್ನ ಸಂತ ಪಾಲ್ ಚರ್ಚ್ ಮುಂತಾದವುಗಳಲ್ಲಿ ಕಾಣಬಹುದು ವಾಸ್ತುಶಿಲ್ಪಗಳನ್ನು. ಅಂತಂದರೆ ಪುನರುಜ್ಜೀವನದ ವಾಸ್ತುಶಿಲ್ಪಗಳನ್ನು ಇಲ್ಲಿ ನಾವು ಕಾಣಬಹುದು. ಪುನರುಜ್ಜೀವನದ ಕಾಲದ ಪ್ರಸಿದ್ಧ ಶಿಲ್ಪಿ ಯಾರು ಅಂತ ಅಂದರೆ ಮೈಕೆ ಲ್ಯಾಂಜೆಲ್ಲೋ ಅನ್ನುವಂಥವನು ಪುನರುಜ್ಜೀವನ ಕಾಲದ ಪ್ರಸಿದ್ಧ ಶಿಲ್ಪಿ. ಮೈಕೆಲ್ಯಾಂಜೆಲ್ಲೋನ ಪ್ರಸಿದ್ಧ ಶಿಲ್ಪಗಳು ಯಾವುವು ಅಂತ ಅಂದರೆ ಉತ್ತರ ಡೇವಿಡ್ ಮತ್ತು ಮೋಸೆಸ್ ಪ್ರತಿಮೆಗಳು. ಲಿಯೋನಾರ್ಡೋ ದ ವಿಂಚಿ ಯಾರು ಅಂತ ಅಂದರೆ ಈತ ಚಿತ್ರಕಾರ, ಶಿಲ್ಪಿ,
ವಿಜ್ಞಾನಿ, ಇಂಜಿನಿಯರ್, ವಾಸ್ತುಶಿಲ್ಪಿ ಮತ್ತು ಗಣಿತಜ್ಞನಾಗಿದ್ದ ಬಹುಮುಖ ಪ್ರತಿಭೆ ಈತ. ಲಿಯೋನಾರ್ಡೋ ಡ ವಿಂಚಿಯ ಪ್ರಸಿದ್ಧ ಚಿತ್ರಗಳು ಯಾವುವು ಅಂತ ಅಂದರೆ ಮೊನಾಲಿಸಾ, ದಿ ಲಾಸ್ಟ್ ಸಫರ್ ಮತ್ತು ವರ್ಜಿನ್ ಆ್ಯಂಡ್ ದ ರಾಕ್ಸ್ ಅನ್ನುವಂತಹ ಪ್ರಸಿದ್ಧ ಚಿತ್ರಗಳನ್ನು ಈತ ರಚಿಸ್ತಾನೆ. ಸೊ ನೆಕ್ಸ್ಟ್ ನೋಡೋದಾದರೆ ಆಧುನಿಕ ಖಗೋಳ ವಿಜ್ಞಾನದ ಬೆಳವಣಿಗೆಗೆ ಯಾರು ಪ್ರಮುಖ ಕೊಡುಗೆ ನೀಡಿದರು ಅಂತ ಅಂದರೆ ಉತ್ತರ ಕೋಪರ್ನಿಕಸ್. ಆಧುನಿಕ ಖಗೋಳ ವಿಜ್ಞಾನದ ಬೆಳವಣಿಗೆಗೆ ಕೋಪರ್ನಿಕಸ್ನ ಪ್ರಮುಖ ಸಿದ್ಧಾಂತ ಯಾವುದು ಅಂತ ಅಂದರೆ ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಎಂಬುವಂತಹ ಸಿದ್ಧಾಂತ ಆಗಿರುತ್ತೆ. ಕೋಪರ್ನಿಕಸ್ನ ಸಿದ್ಧಾಂತವನ್ನು ಪ್ರಾಯೋಗಿಕವಾಗಿ ಸಮರ್ಥಿಸಿದವರು ಯಾರು ಅಂತ ಅಂದರೆ ಕೆಪ್ಲರ್. ಗೆಲಿಲಿಯೋ ಯಾವ ಸಾಧನವನ್ನು ಬಳಸಿದನು ಅಂತ ಅಂದರೆ ದೂರದರ್ಶಕವನ್ನು ಗೆಲಿಲಿಯೋ ಬಳಸ್ತಾನೆ. ಗೆಲಿಲಿಯೋ ಯಾವ ಸಿದ್ಧಾಂತವನ್ನು ಬಲವಾಗಿ ಪ್ರತಿಪಾದಿಸಿದನು ಅಂತ ಅಂದರೆ ಉತ್ತರ ಕೋಪರ್ನಿಕಸನ ಸೂರ್ಯ ಕೇಂದ್ರಿತ ಸಿದ್ಧಾಂತವನ್ನು ಆತ ಪ್ರತಿಪಾದಿಸ್ತಾನೆ. ಗೆಲಿಲಿಯೋನ ಚರ್ಚ್ ನ್ಯಾಯಾಲಯಕ್ಕೆ ಏಕೆ ಒಳಪಡಿಸಿತು ಅಂತ ಅಂದರೆ ಚರ್ಚಿನ ಸಾಂಪ್ರದಾಯಿಕ ನಂಬಿಕೆಗಳಿಗೆ ವಿರುದ್ಧವಾದ ಕೋಪರ್ನಿಕಸನ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಕ್ಕಾಗಿ ಗೆಲಿಲಿಯೋನನ್ನು ಚರ್ಚ್ ನ್ಯಾಯಾಲಯಕ್ಕೆ ಒಳಪಡಿಸುತ್ತೆ. ನ್ಯೂಟನ್ ಯಾವ ವೈಜ್ಞಾನಿಕ ನಿಯಮವನ್ನು ವಿವರಿಸಿದನು ಅಂತ ಅಂದರೆ ಗುರುತ್ವಾಕರ್ಷಣೆಯ ನಿಯಮವನ್ನು ನ್ಯೂಟನ್ ವಿವರಿಸ್ತಾನೆ. ವಿಲಿಯಂ ಆರ್ವೆ ಯಾವ ಕ್ಷೇತ್ರದಲ್ಲಿ ಮಹತ್ವದ ಸಂಶೋಧನೆ ಮಾಡಿದನು ಅಂತ ಅಂದರೆ ಮಾನವ ದೇಹದಲ್ಲಿನ ರಕ್ತ ಪರಿಚಲನೆಯ ಬಗ್ಗೆ ವಿಲಿಯಂ ಆರ್ವೆ ಒಂದು ಸಂಶೋಧನೆಯನ್ನು ಮಾಡ್ತಾನೆ. ವೆಸಾಲಿಯನ್ ಯಾವ ವಿಷಯದ ಅಧ್ಯಯನಕ್ಕೆ ಕೊಡುಗೆ ನೀಡಿದನು ಅಂತ ಅಂದರೆ ಮಾನವ ದೇಹದ ರಚನೆ ಮತ್ತು ರಕ್ತ ಸಂಚಾರದ ಅಧ್ಯಯನಕ್ಕೆ ಆತ ಕೊಡುಗೆಯನ್ನು ನೀಡ್ತಾನೆ, ವೆಸಾಲಿಯನ್ ಎಂಬಾತ. ಸೊ ಹಾಗೆಯೇ ಭೌಗೋಳಿಕ ಅನ್ವೇಷಣೆಗಳು ಅಂತ ಅಂದರೆ ಏನು ಅಂದರೆ ಯುರೋಪಿಯನ್ನರು ಹೊಸ ಭೂಪ್ರದೇಶಗಳು ಮತ್ತು ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿದ ಪ್ರಯತ್ನಗಳನ್ನು ಭೌಗೋಳಿಕ ಅನ್ವೇಷಣೆಗಳು ಎಂದು ಕರೆಯುತ್ತಾರೆ. ಭೌಗೋಳಿಕ ಅನ್ವೇಷಣೆಗೆ ಪ್ರಮುಖ ಕಾರಣವೇನು ಅಂತ ಅಂದರೆ ಕಾನ್ಸ್ಟಾಂಟಿನೋಪಲ್ ಟರ್ಕರ ವಶವಾದ ನಂತರ ಪೂರ್ವದ ದೇಶಗಳಿಗೆ ಹೊಸ ಸಮುದ್ರ ಮಾರ್ಗವನ್ನು ಹುಡುಕುವ ಅಗತ್ಯ ಉಂಟಾಯಿತು. ಸೊ ಹಾಗಾಗಿ ಭೌಗೋಳಿಕ ಅನ್ವೇಷಣೆಗಳಿಗೆ ಇದೊಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಮಾರ್ಕೋಫೋಲೋನ ವರದಿ ಯುರೋಪಿಯನ್ನರಲ್ಲಿ ಯಾವ ಆಸಕ್ತಿಯನ್ನು ಹೆಚ್ಚಿಸಿತು ಅಂತಂದರೆ ಏಷ್ಯಾದ ದೇಶಗಳ ಸಂಪತ್ತು ಮತ್ತು ವ್ಯಾಪಾರದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಿತು. ಮಾರ್ಕೋಫೋಲೋನ ವರದಿ ಯುರೋಪಿಯನ್ನರಲ್ಲಿ ಯಾವ ಆಸಕ್ತಿಯನ್ನು ಹೆಚ್ಚಿಸಿತು ಅಂತ ಅಂದರೆ ಏಷ್ಯಾದ ದೇಶಗಳ ಸಂಪತ್ತು ಮತ್ತು ವ್ಯಾಪಾರದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸಿತು. ಏಷ್ಯಾದ ಯಾವ ದೇಶಗಳ ವಸ್ತುಗಳಿಗೆ ಯುರೋಪಿನಲ್ಲಿ ಹೆಚ್ಚಿನ ಬೇಡಿಕೆ ಇತ್ತು ಅನ್ನುವಂತಹ ಪ್ರಶ್ನೆಗೆ ಭಾರತ, ಚೀನಾ ಮುಂತಾದ ಏಷ್ಯಾದ ದೇಶಗಳ ವಸ್ತುಗಳಿಗೆ ತುಂಬ ಬೇಡಿಕೆ ಇತ್ತು ಯುರೋಪ್ನಲ್ಲಿ. ಸಮುದ್ರಯಾನಕ್ಕೆ ಸಂಬಂಧಿಸಿದಂತೆ ನೌಕಾಯಾನ ತಂತ್ರಜ್ಞಾನದ ಬೆಳವಣಿಗೆಯ ಪರಿಣಾಮವೇನು ಅಂತ ಅಂದರೆ ದೂರದ ಸಮುದ್ರಯಾನಗಳು ಸುಲಭವಾದವು. ಭೌಗೋಳಿಕ ಅನ್ವೇಷಣೆಗಳಿಗೆ ಯಾವ ನಂಬಿಕೆ ಅಡ್ಡಿಯಾಯಿತು ಅಂತ ಅಂದರೆ ಭೂಮಿ ಚಪ್ಪಟೆಯಾಗಿದೆ ಎಂಬ ನಂಬಿಕೆ. ಭೌಗೋಳಿಕ ಅನ್ವೇಷಣೆಗಳಿಂದ ಯುರೋಪಿಗೆ ಏನು ದೊರೆಯಿತು ಅನ್ನುವಂತಹ ಪ್ರಶ್ನೆಗೆ ಹೊಸ ಭೂಪ್ರದೇಶಗಳು, ಸಮುದ್ರ ಮಾರ್ಗಗಳು ಮತ್ತು ಅಪಾರ ಸಂಪತ್ತು ದೊರೆಯಿತು. ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿದವರು ಯಾರು ಅನ್ನುವಂತಹ ಪ್ರಶ್ನೆಗೆ ವಾಸ್ಕೋ ಡ ಗಾಮ ಭಾರತಕ್ಕೆ ಯಾವ ಮಾರ್ಗದ ಮೂಲಕ ಬಂದನು ಅನ್ನುವಂತಹ ಪ್ರಶ್ನೆಗೆ ಸಮುದ್ರ ಮಾರ್ಗದ ಮೂಲಕ ಭಾರತವನ್ನು ತಲುಪಿದನು ಆತ. ಕ್ರಿಸ್ಟೋಫರ್ ಕೊಲಂಬಸ್ಸನ ಅನ್ವೇಷಣೆಯ ಪ್ರಮುಖ ಫಲಿತಾಂಶವೇನು ಅನ್ನುವಂತಹದನ್ನು ನಾವು ನೋಡೋದಾದರೆ ಅವನು ಕಂಡ ಭೂಭಾಗವನ್ನು ಜಗತ್ತಿಗೆ ಹೊಸ ಜಗತ್ತು ಎಂದು ಪರಿಚಯಿಸಲಾಯಿತು. ಕ್ರಿಸ್ಟೋಫರ್ ಕೊಲಂಬಸ್ಸನ್ನು ಕಂಡುಹಿಡಿದಂತಹ ಒಂದು ಭೂಭಾಗಕ್ಕೆ ಹೊಸ ಜಗತ್ತು ಅಂತ ಪರಿಚಯಿಸ್ತಾರೆ. ಅಮೆರಿಕಾ ಎಂಬ ಹೆಸರು ಯಾರ ನೆನಪಿಗಾಗಿ ಇಡಲಾಯಿತು ಅನ್ನುವಂತಹ ಪ್ರಶ್ನೆಗೆ ಅಮೆರಿಗೋ ವೆಸ್ಪುಚ್ಚಿಯ ನೆನಪಿಗಾಗಿ ಅಮೆರಿಕಾ ಎಂಬ ಹೆಸರು ಬಂತು. ಕ್ರೈಸ್ತ ಧರ್ಮದಲ್ಲಿನ ಎರಡು ಪ್ರಮುಖ ಪಂಗಡಗಳು ಯಾವುವು ಅನ್ನುವಂತಹ ಪ್ರಶ್ನೆಗೆ
ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಪಂಗಡಗಳು. ಮಧ್ಯಯುಗದಲ್ಲಿ ರೋಮನ್ ಕ್ಯಾಥೋಲಿಕ್ ಚರ್ಚ್ ಜನರ ಮೇಲೆ ಹೇಗೆ ಪ್ರಭಾವ ಬೀರಿತು ಅಂತ ಅಂದರೆ, ಅದು ಸಮಾಜದ ಮೇಲೆ ಹೆಚ್ಚಿನ ಹಿಡಿತ ಸಾಧಿಸಿ ಧಾರ್ಮಿಕ ಮತ್ತು ಸಾಮಾಜಿಕ ಜೀವನದ ಮೇಲೆ ಪ್ರಭಾವ ಬೀರಿತು. ಚರ್ಚ್ನ ಯಾವ ಆಚರಣೆಗಳ ವಿರೋಧ ವ್ಯಕ್ತವಾಯಿತು ಎಂಬುವ ಪ್ರಶ್ನೆಗೆ ಚರ್ಚ್ನ ಕೆಲವು ಅನೈತಿಕ ಮತ್ತು ಹಣಕಾಸು ಸಂಬಂಧಿತ ಆಚರಣೆಗಳ ವಿರುದ್ಧ ವಿರೋಧ ವ್ಯಕ್ತವಾಯಿತು. ಜಾನ್ ವಿಕ್ಲಿಫ್ ಯಾರು? ಇದಕ್ಕೆ ಒಂದು ಉತ್ತರ ನೋಡೋದಾದರೆ, ಚರ್ಚ್ನ ಕ್ರಮಬದ್ಧವಲ್ಲದ ನಡವಳಿಕೆಗಳನ್ನು ಟೀಕಿಸಿದ ಧಾರ್ಮಿಕ ಸುಧಾರಣೆಯ ಆರಂಭಿಕ ನಾಯಕರಲ್ಲಿ ಒಬ್ಬರು ಜಾನ್ ವಿಕ್ಲಿಫ್. ಜಾನ್ ಹಸ್ ಅನ್ನುವಂಥವನು ಯಾರು ಅಂತಂದರೆ, ಚರ್ಚ್ನ ಅನೈತಿಕ ನಡವಳಿಕೆಗಳನ್ನು ಕಟುವಾಗಿ ಟೀಕಿಸಿದ ಧಾರ್ಮಿಕ ಸುಧಾರಕ. ಕಟುವಾಗಿ ಟೀಕಿಸಿದ್ದು ಜಾನ್ ಹಸ್. ಪಾಪ ಕ್ಷಮಾಪಣಾ ಪತ್ರಗಳ ಮಾರಾಟವು ಏಕೆ ವಿವಾದಕ್ಕೆ ಕಾರಣವಾಯಿತು ಅಂತಂದರೆ, ಹಣ ಕೊಟ್ಟರೆ ಪಾಪಗಳಿಂದ ಮುಕ್ತಿ ಮತ್ತು ಸ್ವರ್ಗ ದೊರೆಯುತ್ತದೆ ಎಂಬ ತಪ್ಪು ನಂಬಿಕೆಯನ್ನು ಅದು ಹುಟ್ಟುಹಾಕಿತು. ಪಾಪ ಕ್ಷಮಾಪಣಾ ಪತ್ರ. ಮಾರ್ಟಿನ್ ಲೂಥರ್ ಯಾರು? ಜರ್ಮನಿಯ ಧರ್ಮಗುರು ಅಂತಲೂ ಕೂಡ ಕರೀತಾರೆ. ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳುವಳಿಯನ್ನು ಆರಂಭಿಸಿದ ಪ್ರಮುಖ ನಾಯಕ ಮಾರ್ಟಿನ್ ಲೂಥರ್ ಆಗಿರ್ತಾರೆ. ಮಾರ್ಟಿನ್ ಲೂಥರ್ ಯಾವ ಚರ್ಚ್ ಆಚರಣೆಯನ್ನು ಪ್ರಶ್ನಿಸಿದನು? ಯಾವ ಚರ್ಚ್ನ ಆಚರಣೆಯನ್ನು ಪ್ರಶ್ನಿಸಿದನು ಅಂತಂದರೆ, ಪಾಪ ಕ್ಷಮಾಪಣಾ ಪತ್ರಗಳ ಮಾರಾಟವನ್ನು ಈತ ಪ್ರಶ್ನೆಯನ್ನು ಮಾಡ್ತಾನೆ. ಇಗ್ನೇಷಿಯಸ್ ಲಾಯಲ ಯಾರು ಅನ್ನುವಂತಹ ಪ್ರಶ್ನೆಗೆ, ಪ್ರತಿ ಸುಧಾರಣಾ ಚಳುವಳಿಯ ಪ್ರಮುಖ ನಾಯಕ ಮತ್ತು ಜೀಸಸ್ ಸಂಘದ ಸ್ಥಾಪಕ. ಪ್ರತಿ ಸುಧಾರಣಾ ಚಳುವಳಿಯ ಪ್ರಮುಖ ನಾಯಕನೂ ಕೂಡ ಇಗ್ನೇಷಿಯಸ್ ಲಾಯಲ. ಜೀಸಸ್ ಸಂಘದ ಸ್ಥಾಪಕನೂ ಕೂಡ ಇಗ್ನೇಷಿಯಸ್ ಲಾಯಲ. ಧಾರ್ಮಿಕ ಸುಧಾರಣೆಯ ಪ್ರಮುಖ ಪರಿಣಾಮಗಳು ಏನು ಅನ್ನುವಂಥದ್ದನ್ನು ನೋಡೋದಾದರೆ, ಕ್ರೈಸ್ತರು ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಎಂಬ ಎರಡು ಪ್ರಮುಖ ಪಂಗಡಗಳಾಗಿ ವಿಭಜನೆಯಾದರು. ಜೊತೆಗೆ ಯುರೋಪಿನ ಧಾರ್ಮಿಕ ಮತ್ತು ರಾಜಕೀಯ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸಿದವು ಅಂತಂದರೆ, ಧಾರ್ಮಿಕ ಸುಧಾರಣೆಯ ಪ್ರಮುಖ ಪರಿಣಾಮ ಅಂತ ಅಂದರೆ, ಕ್ರೈಸ್ತರು ಎರಡು ಪಂಗಡಗಳಾಗ್ತಾರೆ, ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಆಗಿ. ಹಾಗೆಯೇ ಯುರೋಪಿನ ಧಾರ್ಮಿಕ ಮತ್ತು ರಾಜಕೀಯ ಜೀವನದಲ್ಲಿ ಮಹತ್ವದ ಬದಲಾವಣೆಗಳು ಕೂಡ ಈ ಸಂದರ್ಭದಲ್ಲಿ ಜರುಗುತ್ತವೆ. ಸ್ನೇಹಿತರೆ, ನಂತರದ ಪಾಠಗಳಿಗೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಾಗುವುದು. ನಮ್ಮ ವಿವರಣೆ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಶುಭ ದಿನ.